ಮಾಡಿದ್ರು ಅನ್ನುವ ಮಾಹಿತಿಯೂ ಸಹ ಇದೆ. ಹಾಗಾಗಿ ರಾಜೀನಾಮೆ ಆಗಿಲ್ಲ. ಸಿಎಂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ನಾಯಕರು ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ, ಪಾದಯಾತ್ರೆಯನ್ನು ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ರಾಜೀನಾಮೆ ಕೊಡುವವರೆಗೂ ಸಹ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಒಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕೊನೆಗೂ ವಿಪಕ್ಷಗಳ ಹಠಕ್ಕೆ ಮಣಿತಾರ ಹಾಗಾದರೆ ಸಿಎಂ? ಪ್ರಶ್ನೆಯಾಗಿಯೇ ಇದೆ. ರಾಜೀನಾಮೆ ನೀಡುವಂತೆ ನಾಗೇಂದ್ರ ಅವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟರೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಏನಿದೆ ಅದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷದ ಹಿಂದೆನೇ ಕೂಡ ಏನು ನಿರಪರಾಧಿ ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ ತೆಗೆದುಕೊಂಡಿದ್ದು. ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ಥರದ ಅಂಥದ್ದೇನೂ ಇಲ್ಲ. ಇಲ್ಲ, ನಾನು ಹೋಗ್ತಾ ಇರೋದು ಈಗ ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡೋದಿದೆ, ಫೌಂಡೇಶನ್ ಇದೆ, ಮತ್ತು ಕೆಲವು ಅನೇಕ ಪ್ರಮುಖವಾದಂಥ ವಿಚಾರಗಳಿದೆ. ಅದನ್ನು ನಮ್ಮ ನಾಯಕರುಗಳನ್ನ, ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ನ ಕೂಡ ಕೆಲವು ವಿಚಾರದಲ್ಲಿ ಭೇಟಿ ಮಾಡಬೇಕಾಗಿದೆ. ಈ ಕೆಲವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ಭೇಟಿ ಮಾಡಬೇಕಾಗಿದೆ.